ಯಾವಾಗ ಯಾವ ಒಂದು ಏಜ್ ಇಂದ ನೀವು ಇದನ್ನ ಸ್ಟಾರ್ಟ್ ಮಾಡಿದ್ರಿ ಸಾನ್ವಿ? ನಾನು ಇದು ಸ್ಟಾರ್ಟ್ ಮಾಡಿರೋದು 8 ಇಯರ್ಸ್ ಇಂದ. ಓಕೆ. ಸೊ ಇವಾಗ ನಾನು 5 ಇಯರ್ಸ್ ಇಂದ ಖಂಡಿತ ಪ್ರಾಕ್ಟೀಸ್ ಮಾಡೋದು ಡೈಲಿ ಅದೆಲ್ಲ ಮಾಡಿ ಹ್ಮ್ ನನಗೆ ಟೆಲಿಕೈನೆಸಿಸು ಬ್ಲೈಂಡ್ ಫೋಲ್ಡ್ ಆಕ್ಟಿವಿಟೀಸ್ ಅದೆಲ್ಲ ಬರುತ್ತೆ. ಹ್ಮ್ ಹ್ಮ್ ಅದು ಎಲ್ಲ ಮಕ್ಕಳದಲ್ಲಿನೂ ಇರುತ್ತೆ. ಆದರೆ ಒಂದು ಡೈಲಿ ಓಕೆ. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ ಒಂದು ಪ್ರಾವರ್ಬ್ ಇದೆ ಅಲ್ಲ, ಹ್ಮ್ ಅದು ಇಲ್ಲಿನೂ ಇದಾಗುತ್ತೆ. ಹ್ಮ್. ಸೊ ನಾವೆಲ್ಲ ಪ್ರಾಕ್ಟೀಸ್ ಮಾಡಿದಷ್ಟು ನಮಗೆ ಅದರಲ್ಲಿ ಲಾಭವನ್ನು ಸಿಗ್ಬೋದು. ಸರಿ, 8 ಇಯರ್ಸ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಆಲ್ಮೋಸ್ಟ್ ಸೆಕೆಂಡ್ ಆರ್ ಥರ್ಡ್ ಸ್ಟ್ಯಾಂಡರ್ಡ್ ಇದ್ರಿ ಅನ್ಸುತ್ತೆ. ನಾನು ಥರ್ಡ್ ಸ್ಟ್ಯಾಂಡರ್ಡ್ ಇದ್ದೆ. ಓಕೆ. ನಿಮಗೆ ಅಂದ್ರೆ ಅಮ್ಮ ಅಪ್ಪ ಹೇಳಿದ್ರ ಈ ಕ್ಲಾಸ್ ಹಾ. ಅಟೆಂಡ್ ಮಾಡೋ, ಅಥವಾ ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇದ್ದು ನನಗೆ ಯಾಕೋ ಹೀಗೆ ಅನಿಸ್ತಿದೆ, ನನ್ಗೇನೋ ಒಂದು ಇಂಟ್ಯೂಷನ್ ಅನಿಸ್ತಿದೆ, ನಾನು ಇದ್ರಲ್ಲಿ ಏನೋ ಒಂದು ಸ್ಪೆಷಲೈಸ್ ಅನ್ನಿಸ್ತಿದೆ ಅಂತ ಹೇಳಿ ಜಾಯ್ನ್ ಆಗ್ಬೇಕು ಅಂತ ಏನಾದ್ರು ಅಮ್ಮ ಅಪ್ಪನ ಹತ್ರ ಹೇಳಿದ್ರೆ ಹೇಗೆ? ಆಕ್ಚುಲಿ ನಮ್ಮ ಅಪ್ಪ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಫಸ್ಟ್ ಜಾಯಿನ್ ಆಗಿರೋದು. ಓಕೆ. ಅದಾದ್ಮೇಲೆ ಅಪ್ಪನ ಜೊತೆ ನಾನು ಒಂದಿನ ಹೋಗಿದ್ದೆ, ಅಲ್ಲಿ ಒಂದು ಡೆಮೋ ತೋರಿಸಿದ್ದು ಅರ್ಚನಾ ಮ್ಯಾಮ್ ಅವರು. ಓಕೆ. ಸೊ ಅದ್ ನೋಡಿ ಇದೇನಪ್ಪ ಇದು ತುಂಬಾ ಚೆನ್ನಾಗಿದೆಯಲ್ಲ, ನಂಗೂ ಬಂದ್ರೆ ಹೆಂಗ್ ಚೆನ್ನಾಗಿರುತ್ತೆ ಅಂತ ನನ್ಗೂ ಇಂಟ್ರೆಸ್ಟ್ ಬಂತು. ಓಕೆ. ಅದಾದ್ಮೇಲೆ ನಾನು ಕೋರ್ಸ್ ಜಾಯಿನ್ ಮಾಡಿದೆ. ಕೋರ್ಸ್ ಎಲ್ಲ ಮಾಡಿ ಆ ದಿನದಿಂದನೇ ನನಗೆ ಎಲ್ಲ ಆಕ್ಟಿವಿಟೀಸ್ ಬರೋದು ಅದೆಲ್ಲ ಆಯ್ತು. ಇದು ನನಗೆ ಸೇಮ್ ಡೇ ಅಲ್ಲಿ ಬಂತು. ಆದ್ರೆ ಕೆಲವು ಮಕ್ಕಳಿಗೆ ಹಂಗ್ ಬರಕ್ ಆಗಲ್ಲ, ಅದು ಒಬ್ಬೊಬ್ರಿಗೆ ಒಬ್ಬೊಬ್ಬ ಟೈಮಿಗೆ ಬರುತ್ತೆ. Okay. ಹಂಗಿದೆ.